ಸಂಬಂಧಗಳಲ್ಲಿ ಯಾವುದೇ ಸಂಬಂಧ ಇರಬಹುದು, ಅರ್ಥ ಮಾಡ್ಕೊಳ್ಳೋಕ್ಕೆ, ಅಂಡರ್ಸ್ಟ್ಯಾಂಡಿಂಗ್ಗೆ ಕೆಲವರು ಹೇಳ್ತಾರೆ ಇದು ಜನ್ರೇಷನ್ ಗ್ಯಾಪ್ ಅಂದ್ಬಿಡ್ತಾರೆ. ಇದೊಂಥರ ಪಾಸಿಂಗ್ ದ ಬಕ್. ಕೆಲವರು ಹೇಳ್ತಾರೆ ಇಲ್ಲ ಏಜ್ ಡಿಫ್ರೆನ್ಸ್ ಇದೆ ಅದಕ್ಕೆ ಅರ್ಥ ಮಾಡ್ಸೋಕ್ಕಾಗಲ್ಲ. ಕೆಲವರು ಹೇಳ್ತಾರೆ ಮೆಂಟಾಲಿಟಿ, ಅವರೇ ಬೇರೆ ಆಯಾಮ, ನಾವೇ ಬೇರೆ ಆಯಾಮ, ಡೈಮೆನ್ಷನ್ನೇ ಬೇರೆ, ಅರ್ಥ ಮಾಡಿಸೋದು ಕಷ್ಟ. ಲೈಕ್ ಮೈಂಡೆಡ್ ಇಲ್ಲ, ಅಥವಾ ನಾವು ತುಂಬ ಬುದ್ಧಿವಂತರು, ಇಂಟೆಲಿಜೆಂಟು, ಅವ್ರು ಭಾಳ ಇನ್ನೋಸೆಂಟು, ಅರ್ಥ ಆಗಲ್ಲ ಅಂತ. ಹೀಗೆ ನಾವು ಇಂಟೆಲೆಕ್ಚುಯಲು, ಅವ್ರು ಇಮೋಷನಲ್ಲು, ಅರ್ಥ ಆಗಲ್ಲ. ಹೀಗೆಲ್ಲ ನಾವು ಕಾರಣಗಳು ಹೇಳ್ತೀವಿ. ನಿಜ ಯಾವುದು ನೋಡೋಣ. ಆತ್ಮ ಸಂಶೋಧನೆಯಲ್ಲಿ ಅಂದರೆ ಇಂಟ್ರಾಸ್ಪೆಕ್ಷನ್ನಲ್ಲಿ ಒಂದು ಒಳ್ಳೆ ರಿಲೇಷನ್ಶಿಪ್ಗೆ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ಗೆ, ಸಂಬಂಧ ಎನ್ಹ್ಯಾನ್ಸ್ ಆಗಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ನಾವು ಮೌನದ ಭಾಷೆಯನ್ನು ಉಪಯೋಗಿಸಬೇಕು. ಅಂದರೆ ಮೌನವಾಗಿರ್ಬೇಕಾ? ತುಂಬ ಜನ ಹಾಗೇನೆ ಬಾಯಿ ಮುಚ್ಕೊಂಡಿರ್ತಾರೆ, ಮಾತಾಡೋದೇ ಇಲ್ಲ, ಎಲ್ಲ ನುಂಗ್ಕೋತಾರೆ, ಸಪ್ರೆಸ್ ಮಾಡ್ತಾರೆ. ಒಂಥರ ಅವ್ರು ಏನೋ ಬೇರೆಯವ್ರಿಗೆ ಸಹಾಯ ಮಾಡ್ತಿದ್ದೀವಿ ಅಂದ್ಕೊಂಡು ವೀಕ್ ಆಗ್ತಾರೆ. ಕೆಲವರೆಲ್ಲರೂ ಕೂಡ ಮೌನದಲ್ಲಿದ್ದು ಅದರ ಪಲಾಯನ ಮಾಡೋದು, ಎಲ್ಲರನ್ನೂ ಅವಾಯ್ಡ್ ಮಾಡೋದು. ಕೆಲವರು ನಾನು ಬಹಳ ಇಂಟ್ರಾವರ್ಟು, ನಾನು ಬಹಳ ರಿಸರ್ವ್ಡು, ನಾನೇನು ಮಾತಾಡಲ್ಲ, ಗಾಂಭೀರ್ಯ, ಆ ಥರ ಪೋಸ್ ಕೊಡೋದು, ಎಲ್ಲರನ್ನೂ ದೂರ ಇಡೋದು, ಹೆದರ್ಸೋದು, ಇದೆಲ್ಲ ಮ್ಯಾನಿಪುಲೇಷನ್. ಮೌನ ಅಂದಾಗ ಇಟ್ ಈಸ್ ನಾಟ್ ಜಸ್ಟ್ ಕ್ಲೋಸಿಂಗ್ ಯುವರ್ ಮೌತ್ ಆರ್ ಶಟಿಂಗ್ ಯುವರ್ ಮೌತ್ ಆರ್ ನಾಟ್ ಟಾಕಿಂಗ್ ಅಂತಲ್ಲ. ಇದು ಮೌನ ಅಂದಾಗ, ಮೌನದ ಭಾಷೆ ಅಂದಾಗ, ಮೌನದ ಭಾಷೆ ಒಂದೇ ಸತ್ಯದ ಭಾಷೆ ಅಂತಾರೆ. ನಾವು ಕಮ್ಯುನಿಕೇಟ್ ಮಾಡೋಕ್ಕೆ ಸತ್ಯದ ಭಾಷೆ ಯಾವುದು? ಮೌನ. ಮೌನದಲ್ಲಿ ನಾವು ನಮ್ಮ ಜೊತೆಗೆ ಎಂಗೇಜ್ ಆಗಿರ್ತೀವಿ. ಯಾವಾಗ ನಾವು ನಮ್ಮ ಜೊತೆ ಎಂಗೇಜ್ ಆಗಿರ್ತೀವಿ ಆವಾಗ ನಾವು ಸೂಕ್ಷ್ಮವಾಗಿರ್ತೀವಿ. ನಮ್ಮ ಸಂಬಂಧಗಳಲ್ಲೂ ಕೂಡ ಯಾರ ಜೊತೆ ವ್ಯವಹಾರ ಮಾಡಬೇಕೋ ಅವರು ನಮ್ಮ ಸೂಕ್ಷ್ಮತನದಿಂದ ಸೂಕ್ಷ್ಮವಾಗಿಬಿಡ್ತಾರೆ. ಇದು ಮಾಡಿ ನೋಡಿ. ನೀವು ಯಾವಾಗ ಸೂಕ್ಷ್ಮ ಆಗ್ತೀರಾ, ನೀವು ವ್ಯವಹರಿಸೋ ಅಂತಹ ಇನ್ನೊಬ್ಬರು ನಿಮ್ಮ ಜೊತೆಲಿ ಇರೋರು ಅವರು ಸೂಕ್ಷ್ಮ ಆಗ್ತಾರೆ. ಮಕ್ಕಳನ್ನ ನಾವು ನಮ್ಮ ಒಳಗೆ ಎಂಗೇಜ್ ಆಗಿ ಕನೆಕ್ಟ್ ಮಾಡ್ಬೋದು, ಅವರು ಕೂಡ ಅರ್ಥ ಮಾಡ್ಕೊಳ್ತಾರೆ. ಸೂಕ್ಷ್ಮವಾಗಿ ಏನೂ ಹೇಳದೇನೆ ನಾವು ಕನೆಕ್ಟ್ ಮಾಡ್ಬೋದು, ಅವರಿಗೆ ನಾವು ಕಮ್ಯುನಿಕೇಟ್ ಮಾಡ್ಬೋದು, ಅವ್ರ ಹೃದಯನ ರೀಚ್ ಮಾಡ್ಬೋದು. ಖಂಡಿತವಾಗ್ಲೂ ಅದು ಸಾಧ್ಯ ಇದೆ. ನಾವು ನಮ್ಮ ಆತ್ಮದ ವಿಚಾರ ನಮಗೆ ಗೊತ್ತಾಗ್ತಾ ನಮ್ಮ ಬಗ್ಗೆ ನಮಗೆ ಗೊತ್ತಾಗ್ತಾ ನಾವು ಸಂಬಂಧಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಎಲ್ಲ ರೀತಿ ಸಂಬಂಧಗಳು ನಿಮ್ಮ ಜೀವನದಲ್ಲಿ ಯಾವುದೇ ಇರಬಹುದು. ಸಮಯಕ್ಕೆ ಬಂಧ ಅಂದರೆ ಏನು, ಬಿಡಿಸಕ್ಕಾಗದೇ ಇರುವಂಥದ್ದು ಅಂತ ಅರ್ಥ ಆಗುತ್ತೆ. ನಿಜವಾದ ಸಂಬಂಧಗಳು ಇರೋದದು ನಾವು ಮಾಡ್ಕೊಳ್ಳೋದೆಲ್ಲ ಬರೀ ಕೃತಕವಾದದ್ದು. ಇರೋ ಸಂಬಂಧ ಎಲ್ಲವೂ ಕೂಡ ಸಂಬಂಧದಲ್ಲೇ ಇದೆ ಅಂತ ಆ ಸಂಬಂಧದ ಬಗ್ಗೆ, ಸಂಬಂಧದ ಜೊತೆಗೆ ಹೋರಾಟ ನಿಲ್ಲುತ್ತೆ. ಎರಡನೇದು, ನಾವು ಪ್ರಕೃತಿಯ ಜೊತೆಗೆ, ಎಕ್ಸಿಸ್ಟೆನ್ಸ್ ಜೊತೆಗೆ, ಇರುವಿಕೆಯ ಜೊತೆಗೆ ನಾವು ಒಂದು ರೀತಿ ಹೊಂದ್ಕೊಂಡ್ಬಿಡ್ತೀವಿ, ಒಂದಾಗ್ತೀವಿ. ಈ ಒಂದಾಗುವಿಕೆಯಿಂದ ನಾವು ಎಲ್ಲರ ಸಂಘವನ್ನು ಕೂಡ ಅದೇ ಆನಂದದಲ್ಲಿ, ಪ್ರಕೃತಿ ಜೊತೆ ಒಂದಾದರೆ ಏನೋ ಒಂದು ಆನಂದ ಬರುತ್ತಲ್ಲ, ಅದೇ ಆನಂದದಲ್ಲಿ ಇವ್ರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಇವರು ಪ್ರಕೃತಿಯ ಭಾಗ, ನಾನು ಪ್ರಕೃತಿಯ ಭಾಗ ಅಂತ ಸಹಜವಾದ ಆನಂದದಲ್ಲಿ ನಾವು ರಿಲೇಷನ್ಶಿಪ್ನಲ್ಲಿ ಇರ್ತೀವಿ. ಇದೇನೇ ಅಸಾಮಾನ್ಯನಿಗೂ ಸಾಮಾನ್ಯನಿಗೂ ಇರುವ ವ್ಯತ್ಯಾಸ. ಈ ಸ್ಪರ್ಧೆ ಜೀವನದಲ್ಲಿ, ರಿಲೇಷನ್ಶಿಪ್ನಲ್ಲಿ ಒಂದು ಸ್ಪರ್ಧೆ, ಅದು ಕೃತಕವಾದದ್ದು. ನಾವು ಭಾಗವಹಿಸೋದು ಆಟದಲ್ಲಿ, ಸ್ಪರ್ಧೆ ಇಲ್ಲದೆ 100% ಪಾರ್ಟಿಸಿಪೇಷನ್ ಎಲ್ಲದರಲ್ಲೂ ಕೂಡ ಆಟದಲ್ಲಿ. ಜೀವನ ಒಂದು ಆಟ ಆದರೆ ಭಾಗವಹಿಸೋದೇ ಪ್ರಕೃತಿ ದತ್ತವಾದದ್ದು. ಆದರೆ ನಮ್ಮ ಅಹಂಕಾರ ಏನು ಮಾಡುತ್ತೆ, ಅದಕ್ಕೆ ಈ ಒಂದು ಚೇಷ್ಟೆ ಗೊತ್ತು. ಆ ಅಹಂಕಾರಕ್ಕೆ ಒಂದು ರೀತಿಯಾದ ಒಂದು ಸುಳ್ಳು ನಾಟಕ ಆಡೋದು ಗೊತ್ತು. ಅದಕ್ಕೆ ಏನು ಮಾಡುತ್ತೆ ಅಹಂಕಾರ, ನಿಜವಾದ ಪ್ರೇಮ ಉದಯವಾಗುವ ಜಾಗದಲ್ಲಿ ಮೋಹ ತಂದಿಟ್ಬಿಡುತ್ತೆ, ಸಂಬಂಧಗಳನ್ನು ಅನರ್ಥ ಮಾಡಿಬಿಡುತ್ತೆ, ಅರ್ಥಹೀನವಾಗಿ ಉಸಿರು ಕಟ್ಟೋ ಹಾಗಾಗತ್ತೆ. ಪ್ರತಿ ಸತಿನೂ ಕೂಡ ಹೇಗೆ ಮಗು ಗರ್ಭದಿಂದ, ನಾವು ತಾಯಿಯ ಗರ್ಭದಿಂದ ಹೊರಗೆ ಬಂದಾಗ ಅಂತ ಉಸಿರಾಡಿ ಒಂದು ಫ್ರೀಡಮ್ ಅನ್ನಿಸ್ತೋ, ಹಾಗೆ ಪ್ರತಿ ಸಲ
ನಾವು ಈ ಸಂಬಂಧಗಳಲ್ಲಿ ನಮ್ಮ ಒಳಗಡೆ ಸಿಕ್ಕಾಕೊಂಡಾಗ ನಮ್ಮ ಮನಸ್ಸಿನ ಗರ್ಭದಿಂದ ಹೊರಗೆ ಆವಾಗ ಹುಟ್ಟಿ 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 ಬರ್ತಾ ಇರೋದೇ ನಿಜವಾದ ಜೀವನದಲ್ಲಿ ಆ ಫ್ರೀಡಮ್ ಮತ್ತೆ ಕಲಿಕೆ ಎರಡೂ ಕೂಡ. ನಾವು ಸುಮ್ಮನೆ ಏನೋ ಹೇಳ್ಬಿಡ್ತೀವಿ, ಹೌದಾ ಇದು ಏಜ್ ಡಿಫ್ರೆನ್ಸಾ ಅಥವಾ ಇದು ಜನ್ರೇಷನ್ ಗ್ಯಾಪಾ, ಇದೆಲ್ಲ ನಾವು ಕೊಟ್ಕೊಳ್ಳೋದು, ಒಂದು ಕವರ್ ಮಾಡ್ಕೊಳ್ಳೋದು ಅಷ್ಟೇನೆ. ನೋಡಿ, ಇವಾಗ ನಾನೊಂದು ಉದಾಹರಣೆ ಹೇಳ್ತೀನಿ. ಇದು 50 ವರ್ಷದ ಒಬ್ಬ ಯುವಕ 30 ವರ್ಷದ ಒಂದು ಯುವತಿಯನ್ನ ಅವನು ಮದುವೆ ಮಾಡ್ಕೊಂಡಿರ್ತಾನೆ. 50 ವರ್ಷದ ಯುವಕ 30 ವರ್ಷದ ಯುವತಿಯನ್ನ ಮದುವೆ ಮಾಡ್ಕೊಂಡಿರ್ತಾನೆ. ಯಾರೋ ಒಬ್ರು ಅವ್ರ ಸ್ನೇಹಿತರೇ ಇರ್ಬೋದು, ಯಾರೇ ಇರ್ಬೋದು, ಕೇಳ್ತಾರೆ, ಈ ನಿಮ್ಮ ಏಜ್ನಲ್ಲಿ ಅಂತರ ಬರಲಿಲ್ವಾ, ಏಜ್ ಡಿಫ್ರೆನ್ಸ್ ಅಲ್ವಾ ಅಂತ. ಆವಾಗ ಇಬ್ರು ನಗ್ತಾರೆ. ಏನು ಉತ್ತರ ಕೊಡ್ಬಹುದು ಅವರು ಅಂದ್ರೆ, ಅವನು ಹೇಳ್ತಾನೆ, ನಾನು ಅವಳ ಜೊತೆ ಇದ್ದಾಗ 10 ವರ್ಷ ನಾನು ಕಡಿಮೆ ಅನ್ಸುತ್ತೆ, ನನಗೆ ಆ ಸ್ಫೂರ್ತಿ ಇರುತ್ತೆ ಅಂತ. ಆಗ ಇವಳನ್ನು ಕೇಳಿದ್ರೆ ಹೇಳ್ತಾಳೆ, ನನಗೆ 10 ವರ್ಷ ಅವನ ಜೊತೆ ಇದ್ದಾಗ ನಾನು ಮೆಚುರಿಟಿ ನಂಗೆ ಬಂದಿದೆ, 10 ವರ್ಷ ನಾನು ಜಾಸ್ತಿ ಅನ್ಸುತ್ತೆ ನನಗೆ ಅಂತ. 50 ವರ್ಷದವನು 40 ಅನ್ಕೊಳ್ತಾನೆ, 30 ವರ್ಷದವಳು ನಾನು 40 ವರ್ಷ ಅನ್ಕೊಳ್ತಾಳೆ. ಇಬ್ಬರಿಗೂ 40 ವರ್ಷ ಆದಾಗ ಅಂತರ ಏನಿದೆ? ಅಂತರ ಇಲ್ಲ. ಹೀಗೆ ನಾವು ಅಂತರ ಇದೇ ಇಲ್ಲ ಅನ್ನೋದು ನಮ್ಮ ಇಂಟರ್ಪ್ರಿಟೇಷನ್ ಅಷ್ಟೇನೆ. ನಾವು ಕೊನೆಯಲ್ಲಿ 2 ದಿನ ಇರೋದು, ಅಲ್ಲಿಗೆ ಬಂದ್ಬಿಡ್ಬೇಕು. ಸಾವು ಯಾರನ್ನ ಬಿಟ್ಟಿದೆ? ಯಾರನ್ನೂ ಬಿಟ್ಟಿಲ್ಲ. ಪ್ರೈಮ್ ಮಿನಿಸ್ಟ್ರು ಸಾಯೋದೇನೆ, ಸಾಮಾನ್ಯ ಮನುಷ್ಯನು ಕಾಮನ್ ಮ್ಯಾನು ಸಾಯೋದೇನೆ. ಸಾವಿಗೆ ಮಾತ್ರ, ಸಾವಿಗಿಂತ ಸತ್ಯ ಬೇರೆ ಇಲ್ಲ. ಎಲ್ಲವನ್ನೂ ಇದ್ರ ಮುಂದೆ ತಂದಿಟ್ಬಿಟ್ರೆ ನಮ್ಗೆ ಉತ್ತರ ಸಿಗತ್ತೆ. ಬದುಕಿಗಿಂತ ಸಾವಿಗೆ ಹೆಚ್ಚು ಸತ್ಯ ಅದು. ಯಾಕೆ ಅಂದ್ರೆ ಎಕ್ಸೆಂಪ್ಷನ್ಸ್ ಇಲ್ಲ, ಪಾರ್ಶಿಯಾಲಿಟಿ ಇಲ್ಲ. ಸಾವು ಅಂದ ತಕ್ಷಣ ಹಣ ಕಾಸು ಏನೂ ನೋಡಲ್ಲ, ಎಲ್ಲಾರನ್ನೂ ಒಂದೇ ಸಮ ಟ್ರೀಟ್ ಮಾಡತ್ತೆ. ಇದಕ್ಕಿಂತ ಸತ್ಯ ಬೇರೆ ಇದೆಯಾ? ಎಷ್ಟೇ ಹಣ ಇರ್ಬೋದು, ಈ ದೇಹ ಬಿಡ್ತು ಅಂದ್ರೆ ಈ ದೇಹನ ಡಸ್ಟ್ಬಿನ್ ಅಲ್ಲಿ ಹಾಕ್ತಾರೆ. ಇರೋಷ್ಟು ದಿನ ನಾವು ಕೃತಕವಾದ ಜೀವನನ ನಿರ್ಮಾಣ ಮಾಡ್ಕೊಳ್ಳದೆ, ಜೀವನನ ಬರೀ ಫ್ಲಾಟ್ ಆಗಿ ಇಟ್ಕೊಳ್ಳದೆ, ಜೀವನನ ಅರ್ಥ ಮಾಡಿಕೊಂಡು ಆಳವಾಗಿ ಮೌನದಲ್ಲಿ ನೋಡಿಕೊಂಡಾಗ ಯಾವುದೋ ಒಂದು ರೀತಿಯ ಒಂದು ಅನುಭವ ಆಗುತ್ತೆ. ಇಲ್ಲಿ ಇದಕ್ಕೆ ಹೇಳ್ತಾರೆ, ಇಲ್ಲಿ ಏರುಪೇರು ಇರಲ್ಲ, ಬೇಕು ಬೇಡಗಳಿರಲ್ಲ, ಯಾವುದೋ ಒಂದು ರೀತಿಯ ಒಂದು ಜೀವನ ಸೃಷ್ಟಿಯಾಗತ್ತೆ. ಇಲ್ಲಿ ಒಂದು ರೀತಿ ಕೃತಕತೆ ಇಲ್ಲ. ನೋಡಿ, ಇವಾಗ ಈ ಆಶ್ರಮದಲ್ಲೇ ತಗೊಳ್ಳಿ, ಕೃತಕತೆ ಇಲ್ಲ. ಕೃತಕತೆ ಯಾವಾಗ ಇಲ್ಲ, ಸಹಜವಾದ ಭಾಗವಹಿಸುವಿಕೆ ಇರುತ್ತೆ. ಇಲ್ಲಿಗೆ ಜನ ಯಾಕೆ ಬರ್ತಾರೆ? ಇಲ್ಲಿಗೆ ಬಂದಾಗ ಅವ್ರ ದುಃಖ ನಮ್ಗೆ ಅರ್ಥ ಆಗುತ್ತೆ. ಓಪನ್ ಆಗಿರೋದ್ರಿಂದ, ಅಲ್ಲಿ ಯಾವ ಪ್ರಿಜುಡಿಸಿ ಇಲ್ಲದೆ ಇರೋದ್ರಿಂದ, ರೀಸನಬಲ್ ಆಗಿರೋದ್ರಿಂದ ಅವ್ರ ದುಃಖ ನಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಈ ತರ ಸಂದರ್ಭಗಳಲ್ಲಿ ನಾವು ಅಂತರ್ಮೌನದಲ್ಲಿ ಇದ್ದಾಗ ಅಲ್ಲಿ ರೀಸನಬಲ್ ಆಗಿರ್ತೀವಿ, ಪ್ರಿಜುಡಿಸ್ ಇರಲ್ಲ, ಜೊತೆಯಲ್ಲಿ ನಮಗೆ ರ್ಯಾಷನಲಿಸಮ್ ಇರಲ್ಲ, ಆಮೇಲೆ ಸೆಂಟಿಮೆಂಟಾಲಿಟಿ ಇರಲ್ಲ, ಎಮೋಷನ್ಸ್ ಇರಲ್ಲ, ರೀಸನಬಲ್ ಆಗಿರ್ತೀವಿ. ಅದರಿಂದ ಜನ ಬಂದಾಗ ಅವ್ರ ದುಃಖ ನಮ್ಗೆ ಅರ್ಥ ಆಗುತ್ತೆ. ಆಮೇಲೆ ಅವ್ರ ಸಂತೋಷನೂ ಕೂಡ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ, ಅರ್ಥ ಆಗುತ್ತೆ. ಬೇರೆ ಕಡೆ ಅವ್ರ ರಿಲೇಟಿವ್ಸೇ ಇರ್ಬೋದು, ಬೇರೆ ಕಡೆ ಅವ್ರ ದುಃಖದಲ್ಲಿದ್ದರೆ ಎಲ್ಲರೂ ಒಂದು ಆಡ್ಕೋತಾರೆ, ಅದಕ್ಕೆ ಅವ್ರು ಹೇಳ್ಕೊಳಕ್ಕಾಗಲ್ಲ. ಸಂತೋಷವಾಗಿದ್ದರೆ ಹೊಟ್ಟೆ ಉರ್ಕೋತಾರೆ ಹೊರಗಡೆ ಕಾಮನ್ ಆಗಿ. ಆದರೆ ಇಲ್ಲಿ ಕೃತಕತೆ ಇಲ್ಲದೆ ಇರೋದ್ರಿಂದ, ಇಲ್ಲಿ ಯಾವ ಪ್ರಿಜುಡಿಸು ಇಲ್ಲದೆ ಇರೋದ್ರಿಂದ, ಇಲ್ಲಿ ಯಾವುದಕ್ಕೂ ರೀಸನಬಲ್ ಅಂತೀವಿ. ಅದೇ ಬಹಳ ಮುಖ್ಯವಾದದ್ದು. ಅದು ಇಲ್ಲಿ ಅವರಿಗೆ ಸಿಗತ್ತೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಇದು ಮೆಡಿಟೇಷನ್ ಅನ್ನೋದು ಮೈಂಡ್ ಲ್ಯಾಂಗ್ವೇಜು ಅಲ್ಲ, ಹೆಡ್ ಲ್ಯಾಂಗ್ವೇಜು ಅಲ್ಲ, ಹಾರ್ಟ್ ಲ್ಯಾಂಗ್ವೇಜು ಅಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಅವರು ಹೆಡ್ಡು ನಾವು ಹಾರ್ಟು ಅಂತ ಅನ್ಬೇಡಿ. ಯಾಕೆಂದರೆ ಇದು ರಷ್ಯನ್ ಲ್ಯಾಂಗ್ವೇಜ್, ಇದು ಚೈನೀಸ್ ಲ್ಯಾಂಗ್ವೇಜ್ ಅಥವಾ ಜರ್ಮನ್ ಲ್ಯಾಂಗ್ವೇಜ್. 2 ಲ್ಯಾಂಗ್ವೇಜು ಒಂದಕ್ಕೊಂದು ಕಮ್ಯುನಿಕೇಟ್ ಆಗಕ್ಕೆ ಸಾಧ್ಯನಾ? ಇಲ್ಲ. ನಮ್ಮಲ್ಲೇನೆ ಇದಕ್ಕೊಂದು ಲ್ಯಾಂಗ್ವೇಜ್ ಇರೋದ್ರಿಂದ ನಮಗೆ ಅರ್ಥ ಆಗ್ತಾ ಇಲ್ಲ. ಇದನ್ನ ಇದರ್ಥ ಮಾಡ್ಕೋಬೇಕು, ಒಂದಕ್ಕೊಂದು ಹೊಂದ್ಕೊಂಡು ಹೋಗೋ ಲ್ಯಾಂಗ್ವೇಜು ಮೌನ. ಆ ಸೈಲೆಂಟ್ ಲ್ಯಾಂಗ್ವೇಜೇ ನಿಜವಾಗ್ಲೂ ಕೂಡ ವರ್ಕ್ ಆಗೋದು. ಕೆಲವರು ಹೇಳ್ತಾರೆ, ಏನೋ ಒಂದು ಐಡಿಯಾನ ನಂಬ್ತಾರೆ, ಆ ಐಡಿಯಾನ ನಂಬಿಟ್ಟು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡ್ತಾರೆ. ಇದನ್ನ ರ್ಯಾಷನಲೈಸೇಷನ್ ಅಂತ ಹೇಳ್ತಾರೆ. ಬಹಳ ರ್ಯಾಷನಲ್ ಅವರು ಪ್ರೂವ್ ಮಾಡಕ್ಕೆ ಹೋಗ್ತಾರೆ. ತುಂಬ ತಿಳುವಳಿಕೆ ಅವ್ರಿಗೆ. ಇನ್ನು ಮಿಕ್ಕಿದೆಲ್ಲನೂ ಹೈಡ್ ಆಗೋಯ್ತು, ನಾನು ಕಳ್ಕೊಂಡೇನೋ ಹೊಟ್ಟೋಗುತ್ತೆ, ನನಗೆಲ್ಲ ಗೊತ್ತು ಅನ್ನೋ ಒಂದು ರೀತಿಯ ತಿಳುವಳಿಕೆ, ನನಗೆಲ್ಲ ತಿಳಿದಿದೆ ಅನ್ನೋ ಒಂದು ಪ್ರಿಟೆನ್ಷನ್ ಬಂದ್ಬಿಡುತ್ತೆ. ಅವಾಗ ಹೇಳ್ತಾರೆ ಎಲ್ಲದಕ್ಕೂ ರೀಸನ್ಸ್ ಇದೆ ಅಂತ. ನಾ ಹೇಳೋದು, ರೀಸನ್ಸ್ ಇಂಪಾರ್ಟೆಂಟ್ ಅಲ್ಲ, ರೀಸನಬಲ್ಲ ಅಲ್ಲಿ ಕ್ವೆಶ್ಚನ್. ಅವ್ರು ರೀಸನ್ ಹೇಳೋದಲ್ಲ, ರೀಸನಬಲ್ ಆಗಬೇಕು. ಆವಾಗ ಪ್ರಿಜುಡಿಸ್ ಇರೋಲ್ಲ. ಕೆಲವರು ಏನು ಮಾಡ್ತಾರೆ, ತುಂಬ ನಾನು ಸೆಂಟಿಮೆಂಟಲ್ಲು ಅಂತ. ಈವನ್ ದಟ್ ಸೆಂಟಿಮೆಂಟಾಲಿಟಿ ಈಸ್ ಲೈಕ್ ರ್ಯಾಷನಾಲಿಟಿ. ಇನ್ನೊಂದು ಗ್ರೂಪು ಏನಂದರೆ, ಇದು ಕೂಡ ಕಲ್ಟಿವೇಟೆಡ್
ಎಮೋಷನ್. ಇದು ಕೂಡ ಕಲ್ಚರ್ಡ್ ಎಮೋಷನ್, ಅಂದರೆ ಇದು ಕೂಡ ಮ್ಯಾನಿಪುಲೇಟೆಡ್ ಎಮೋಷನ್. ಸೆಂಟಿಮೆಂಟಲ್ ಆಗೋದ್ರೂ ಏನು ಪ್ರಯೋಜನ ಇಲ್ಲ, ಅಥವಾ ಬರೀ ರ್ಯಾಷನಲ್ ಆಗಿದ್ರೂ ಏನೂ ಪ್ರಯೋಜನ ಇಲ್ಲ. ಬರೀ ರ್ಯಾಷನಲ್ ಆಗಿದ್ದವರು ಸೈಂಟಿಸ್ಟ್ ಆಗಲಿ, ದಿಸ್ ಗುಡ್, ಬ್ಯೂಟಿಫುಲ್. ಬರೀ ನೀವು ಸೆಂಟಿಮೆಂಟಲ್ ಆಗಿದ್ದರೆ ಪೊಯೆಟ್ ಆಗಿ, ದಟ್ ಈಸ್ ಆಲ್ಸೋ ಬ್ಯೂಟಿಫುಲ್. ಜೀವನದಲ್ಲಿ ಈ ಒಂದು ಮೆಂಟಾಲಿಟಿ ಇದ್ದಾಗ, ನಮ್ಮಲ್ಲಿ ಬರೀ ರ್ಯಾಷನಾಲಿಟಿ ಇದ್ದರೆ, ಆ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ, ಸ್ವಲ್ಪ ಕಂಪ್ಯಾಷನ್ ಕೂಡ ಇಟ್ಕೊಂಡ್ರೆ ಎಮೋಷನಲ್ ಇರೋರನ್ನ ಅರ್ಥ ಮಾಡ್ಕೋಬೋದು. ಎಮೋಷನಲ್ ಆಗಿರೋರು ಸ್ವಲ್ಪ ಕಂಪ್ಯಾಷನ್ ಇದ್ದರೆ ಒಳಗಡೆ, ಅವ್ರಿಗೆ ಮೌನ ಇದ್ದರೆ, ಅವರು ಆ ರ್ಯಾಷನಾಲಿಟಿನ ಅರ್ಥ ಮಾಡ್ಕೋಬೋದು. ಅಲ್ಲಿ ಏನಾದ್ರು ಒಂದು ಕಮ್ಯುನಿಕೇಷನ್ ಆಗಕ್ಕೆ ಸಾಧ್ಯ ಇದೆ. ಅದರಿಂದ ಕಮ್ಯುನಿಕೇಷನ್ಗೆ ಯಾವುದು ಅಡ್ಡ ಬರ್ತಾ ಇದೆ ಅಂದರೆ, ನಮ್ಮ ಮನಸ್ಸಿನ ಸ್ಥಿತಿ, ನಾವು ನಮ್ಮನ್ನು ಗಮನಿಸ್ಕೊಳ್ತಾ ಆಳಕ್ಕೆ ಹೋಗ್ತಾ ಹೋಗ್ತಾ ಮಾತುಗಳೆಲ್ಲ ನಿಂತೋದಾಗ ರ್ಯಾಷನಲ್ ಅದಕ್ಕಿಂತ ಅತೀತವಾದದ್ದು, ಎಮೋಷನ್ ಅದಕ್ಕಿಂತ ಅತೀತವಾದದ್ದು, ಸೆಂಟಿಮೆಂಟ್ಸ್ ಅದಕ್ಕಿಂತ ಅತೀತವಾದದ್ದು, ಅದು ಮೌನ ಮಾತ್ರ. ಅದಕ್ಕೆ ಆ ಲ್ಯಾಂಗ್ವೇಜ್ ಇದೆಯಲ್ಲ, ಎಲ್ಲರೂ ಉಪಯೋಗಿಸ್ಕೊಳ್ಳಿ, ಆ ಮೌನದ ಲ್ಯಾಂಗ್ವೇಜ್ ಉಪಯೋಗಿಸ್ಕೊಳ್ಳಿ. ಒಳಗಡೆಯಿಂದ ನಿಮ್ಗೆ ಇಂಟ್ಯೂಷನ್ಸ್ ಬರುತ್ತೆ, ಒಳಗಡೆಯಿಂದನೇ ಎಲ್ಲರನ್ನೂ ಕನೆಕ್ಟ್ ಮಾಡ್ಬೋದು. ಸಾವಿರಾರು ಮೈಲಿ ದೂರದಲ್ಲಿರೋರನ್ನ ಇಲ್ಲಿ ಕೂತ್ಕೊಂಡು ನಾವು ಕನೆಕ್ಟ್ ಮಾಡೋದಿದೆಯಲ್ಲ, ಇದು ಸಾಧ್ಯ ಇದೆ. ಟೆಲಿಪತಿ ಥರ ಇದು ಕೆಲಸ ಮಾಡುತ್ತೆ. ಆ ಡೈಮೆನ್ಷನ್ ಒಂದು ತಿಳ್ಕೊಂಡ್ರೆ ನೀವು ಎಲ್ಲ ಡೈಮೆನ್ಷನ್ನವ್ರನ್ನೂ ಅರ್ಥ ಮಾಡ್ಕೊಳ್ಬೋದು. ಯು ಕ್ಯಾನ್ ಗೋ ಟು ಮಲ್ಟಿಪಲ್ ಡೈಮೆನ್ಷನ್ಸ್. ಟ್ರೂತ್ ಹ್ಯಾಸ್ ಮಲ್ಟಿಪಲ್ ಡೈಮೆನ್ಷನ್ಸ್. ಎಲ್ಲ ಪಾತ್ರಗಳನ್ನು ಕೂಡ ಇಲ್ಲದೇ ಇದ್ರೆ ಏನಾಗುತ್ತೆ, ಜೀವನ ಸ್ಪರ್ಧೆ ಆಗಿಬಿಡುತ್ತೆ. ಸ್ಪರ್ಧೆ ಆದರೆ ಅದು ಪ್ರಯೋಜನ ಇಲ್ಲ, ಆಟ ಅದು. ಭಾಗವಹಿಸೋದೇ ಜೀವನದಲ್ಲಿ, ಭಾಗವಹಿಸೋದೇ ಒಂದು ಪ್ರಕೃತಿ ಧರ್ಮ.